ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ದೇವಸ್ಥಾನಕ್ಕೆ ಹೋಗ್ಬೇಕಂತ ರೆಡಿ ಆಗಿದ್ದೀನಿ ಗೈಸ್ ಇವತ್ತು. ಓಕೆ, ಇಲ್ಲೇನೆ ದಾಬಸ್ಪೇಟೆಯಲ್ಲಿ ಮಾರಮ್ಮನ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವತ್ತು 2ನೇ ವಾರದ ಆಷಾಢ ಶುಕ್ರವಾರ ಇರೋದ್ರಿಂದ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಪ್ಲ್ಯಾನಿಂಗ್ ಇದೆ. ಆದರೆ ಫಸ್ಟ್ ವೀಕಿಂದನೂ ಹಚ್ಚಿದ್ದೀನಿ, ಬಟ್ ಇವತ್ತು ವ್ಲಾಗಿಂದ ಶುರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವರಿಬ್ಬರು ನಾನು ಪೂಜೆ ಮಾಡೋ ಟೈಮಲ್ಲಿ ಹೆಂಗೆಲ್ಲ ಕಾಮಿಡಿ ಮಾಡ್ತಾ ಇದ್ದಾರೆ ಅಂತ ನೋಡಿ ಗೈಸ್. ಅನ್ಕೊಂಡಿರ್ಲಿಲ್ಲ ಈ ರೀತಿನೂ ಮಾಡ್ತಾರೆ ಅಂತ. ನೋಡಿ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ಸ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಹೋಗ್ತಿದ್ದಾನೆ ಇವನ ಮಣ್ಣನ ಮಗ ಸಂಜು ಅಂತ. ಇಲ್ಲೇ ಬೆಂಗಳೂರಲ್ಲಿ ನೆಲಮಂಗಲದಲ್ಲಿ ಡೆನ್ಸೋ ಹೋಗಿದ್ದಾರೆ. ಇವತ್ತು ಶುಕ್ರವಾರ ಅಂತ ಪಾಮಿ ಮಾಡ್ತಿದ್ದಾರೆ. ಜಯ ಧನ ಲಕ್ಷ್ಮಿ ನಮೋ ವರಲಕ್ಷ್ಮಿ ನಮೋ ಜಯ ಲಕ್ಷ್ಮಿ ದಯಾ ಕಲಿತೆ ಜಯ ಶುಭ ಲಕ್ಷ್ಮಿ ದಯಾ ಗುಣ ವೈಭವ ಲಕ್ಷ್ಮಿ ಜಲೇ ಜಕರೇ ಮಹಿತೆ. ಗೈಸ್, ಇವಾಗ ನೆಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನಿಯರೇ ಇದೆ ಮನೆ ಹತ್ರ. ನಾನು ಶರತ್ತು ಸಂಜೆ ಹೋಗ್ತಾ ಇದ್ವಿ. ನೀನೇನು ಕಪ್ಪೋಗಿಲ್ಲ, ತೋರಿಸೋ ಎಲ್ಲಿ ಕಪ್ಪೋಗಿದ್ಯಾ ನೋಡ್ತೀನಿ. ಇಷ್ಟು ಬೆಳ್ಳಗಿದ್ಯಾ? ನಾನಂತೂ ಬೆಳ್ಳಗಿಲ್ಲ. ಬೆಳಕಲ್ಲಿ ಬೆಳ್ಳು ಕಾಣ್ತೀನಿ ಅಂತವನೆ. ನೋಡೋಣ, ಕಾಣ್ತಾ ಇದೆಯಾ? ಬಾರೋ, ಎಲ್ಲದ ಈಗ ಬೆಳ್ಳ ಕಾಣ್ತಾ ಇದೆಯಾ? ಇದ್ದೀನಿ ಅಂತ ಬಿಡೋ, ಚೆನ್ನಾಗಿ ಕಾಣ್ತಿದ್ಯಾ? ಹುಡುಗಿರೆಲ್ಲ ಜಾಸ್ತಿ ಬರಲ್ಲ ನಡಿ ಸಂಜು ಅಲ್ಲಿ, ಆಂಟಿಗಿರನೆ. ಹಾಗೆ ಸಂಜುನೆಲ್ಲ ಸ್ವಲ್ಪ ರೇಗಿಸ್ಕೊಂಡು ಇವಾಗ ದೇವಸ್ಥಾನ ಕಡೆಗೆ ಹೋಗ್ತಾ. ನನಗೆ ಬಂದು ಫುಲ್ ರಶ್ ಇತ್ತು. ಅಷ್ಟರಲ್ಲಿ ದೀಪ ಹಚ್ಚೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಹಾಗೆ ಶರತ್ತು ಎಲ್ಲ ಎಲ್ಪ್ ಮಾಡ್ತಾಯಿದ್ರು. ಅರ್ಶಿನ ಕುಂಕುಮ ಇಟ್ಕೋದಾಗಲಿ, ಹೂವು ಇಡೋದಾಗಲಿ ಎಲ್ಲದಕ್ಕೂ ಹಾಗೇ ಹೆಲ್ಪ್ ಮಾಡ್ತಾಯಿದ್ರು. ಜನ ತುಂಬ ರಶ್ ಇತ್ತು. ಹಾಗೆ ನಾವು ನಿಧಾನಕ್ಕೆ ಮಾಡಿಕೊಂಡೆ, ಸ್ವಲ್ಪ ಕ್ಲಿಯರ್ ಆಗಲಿ, ಅಲ್ಲೆಲ್ಲ ಜನ ರಶ್ ಇದೆ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಮಾಡಿಕೊಂಡ್ವಿ. ಆಷಾಢ ಮಾಸದಲ್ಲಿ ಹೆಣ್ಣು ದೇವ್ರಿಗೆ ಪೂಜೆ ಮಾಡಿಸೋದು ತುಂಬ ಒಳ್ಳೆಯದು. ಹಾಗೆ ಬೆಲ್ಲದ ದೀಪ ಹಚ್ಚುತ್ತಾರೆ, ನಿಂಬೆಹಣ್ಣು ದೀಪ ಹಚ್ಚುತ್ತಾರೆ, ಬೂದುಗುಂಬಳಕಾಯಿ ದೀಪ ಎಲ್ಲ ಹಚ್ಚುತ್ತಿರ್ತಾರೆ. ಹಾಗೆ ನಾನಿದು ಹೋದ ವರ್ಷದಿಂದ ನಿಂಬೆಹಣ್ಣು ದೀಪ ಹಚ್ಚೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಾಗೆ ದೇವರಿಗೆ ಅದರಲ್ಲಿ ಆರತಿ ಮಾಡ್ತಾ ನಮ್ಮ ಇಷ್ಟಾರ್ಥಗಳನ್ನ ಎಲ್ಲ ಕೇಳಿಕೊಂಡು ನಾನು ಶರತ್ ಇಬ್ಬರು ಸಹ ಸೇರಿ ದೀಪವನ್ನು ಬೆಳಗಿದ್ವಿ. ದೇವಸ್ಥಾನ ಅಂದಮೇಲೆ ಜನ ತುಂಬ ಇರ್ತಾರೆ. ಹಾಗೆ ಇವತ್ತು ಅಕ್ಷತೆ ಅಲಂಕಾರ ಮಾಡಿಸಿದ್ರು, ತುಂಬ ಜನ ಇದ್ದರು. ಆಷಾಢ ಮಾಸದಲ್ಲಿ ಲಾಸ್ಟ್ ವೀಕ್ ಏನು ಜನನೇ ಇರಲಿಲ್ಲ ಅಷ್ಟು. ಈ ವೀಕ್ ಮಾತ್ರ ತುಂಬ ಜನ, ತುಂಬ ರಶ್ ಇತ್ತು. ಆ ರಶಲ್ಲೇ ಹೋಗಿ ಬೆಳಗ್ಗೆ ದೇವ್ರ ದರ್ಶನ ಮಾಡಿ ಆಚೆ ಬಂದು ಪ್ರದಕ್ಷಿಣೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರದಕ್ಷಿಣೆ ಮಾಡ್ತಾಯಿದ್ದೆ. ಹಾಗೆ ಪ್ರದಕ್ಷಿಣೆ ಮಾಡಿಕೊಂಡು ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದಕ್ಕೆ ಹೋಗೋಣ ಅಂತ ಹೋದ್ವಿ. ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾಯಿದ್ರು ಗೈಸ್. ಎಲ್ಲರೂ ಇಲ್ಲೇ ಪ್ರಸಾದ ತಿಂತಾಯಿದ್ದಾರೆ ನೋಡಿ. ಮುಗಿಸ್ಕೊಂಡು ದೇವಸ್ಥಾನದಿಂದ ಓಡ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅನ್ನೋ ಪ್ಲಾನ್ ಇತ್ತು, ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಪ್ರೀತಿ ಹುಡುಗ ಕೋಟಿ ಜನ್ಮ ಜತೆಗಾರ, ಹೇ ಪ್ರೀತಿ ಹುಡುಗ ನನ್ನ ಬಾಳ ಕಥೆಗಾರ. ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೀಗೆ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್.